ಇರಾನ್ ನೌಕಾಪಡೆಯ ಬಾಸ್ ಅಂತ್ಯ. ಇಸ್ರೇಲ್ ಬಿಗ್ ಆಪರೇಷನ್ ಶುರುವಾಯಿತು. ಭೀಕರ ಪ್ರತಿಕಾರ. ನಮಸ್ಕಾರ ವೀಕ್ಷಕರೇ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಕೇವಲ ಮಿಸೈಲ್ಗಳ ದಾಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಶತ್ರುಗಳ ಹೆಡೆಮುರಿ ಕಟ್ಟುವ, ಅವರ ಟಾಪ್ ಕಮಾಂಡರ್ಗಳನ್ನು ಹುಡುಕಿ ಟಾರ್ಗೆಟ್ ಮಾಡುವ ಅತ್ಯಂತ ಭೀಕರ ಹಂತಕ್ಕೆ ತಲುಪಿದೆ. ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಉದ್ದೇಶದಿಂದ ಜಾಗತಿಕ ತೈಲ ಪೂರೈಕೆಯ ಜೀವನಾಡಿಯಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಯಾರು ಬ್ಲಾಕ್ ಮಾಡಿದ್ರೋ, ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಯಾರು ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ರೋ, ಆ ಮಾಸ್ಟರ್ ಮೈಂಡ್ನ ಕಥೆಯನ್ನ ಇದೀಗ ಇಸ್ರೇಲ್ ಶಾಶ್ವತವಾಗಿ ಮುಗಿಸಿಬಿಟ್ಟಿದೆ. ವೀಕ್ಷಕರೇ, ಬಂದರ್ ಅಬ್ಬಾಸ್ನಲ್ಲಿ ಇಸ್ರೇಲ್ ನಡೆಸಿದಂತಹ ಭೀಕರ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಅತ್ಯಂತ ಪ್ರಬಲ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ನ ನೌಕಾಪಡೆಯ ಮುಖ್ಯಸ್ಥ ಅಲಿರೇಜಾ ತೆಂಗ್ಸೀರಿ ಅಂತ್ಯ ಕಂಡಿದ್ದಾನೆ. ಇದು ಇರಾನ್ಗೆ ಬಿದ್ದಿರುವ ಅತ್ಯಂತ ದೊಡ್ಡ ಪೆಟ್ಟಲ್ಲ. ಈ ಘಟನೆಯ ಬೆನ್ನಲ್ಲೇ ರೊಚ್ಚಿಗೆದ್ದಿರುವ ಇರಾನ್ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವಾ ಮೇಲೆ ಕ್ಷಿಪಣಿಗಳ ಮಳೆ ಸುರಿಸ್ತಾ ಇದೆ. ಲೆಬನಾನ್ನಿಂದ ಹಿಜ್ಬುಲ್ಲಾ ಉಗ್ರರು ಡೆಡ್ಲಿ ಡ್ರೋನ್ಗಳನ್ನು ನುಗ್ಗಿಸಿದ್ದಾರೆ. ಅಷ್ಟಕ್ಕೂ ಇಸ್ರೇಲ್ ಕಣ್ಣಿಗೆ ಬಿದ್ದ ಆ ಅಲಿರೇಜಾ ತೆಂಗ್ಸೀರಿ ಯಾರು? ಹಾರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡುವಲ್ಲಿ ಈತನ ಪಾತ್ರ ಎಂಥದ್ದಿತ್ತು? ಈ ಯುದ್ಧದಲ್ಲಿ ಇಲ್ಲಿವರೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಅಂದರೆ ಬರೋಬ್ಬರಿ 3 ಡಜನ್ಗಿಂತಲೂ ಹೆಚ್ಚು ಟಾಪ್ ಕಮಾಂಡರ್ಗಳನ್ನು ಬಲಿ ಪಡೆದಿದ್ದು ಹೇಗೆ? ಮತ್ತು ಭಾರತ, ಇರಾನ್, ಚೀನಾ, ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳಿಗೆ ಮಾತ್ರ ಮಾರ್ಗವನ್ನು ಅಂದರೆ ಜಲಮಾರ್ಗವನ್ನು ಓಪನ್ ಮಾಡಿ ಇಡೀ ಜಗತ್ತಿನ ತೈಲ ಬಿಕ್ಕಟ್ಟನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಜಾಗತಿಕ ಸಮರ ತಂತ್ರದ ಈ ಬಹುದೊಡ್ಡ ಆಪರೇಷನ್ನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಮಾಹಿತಿಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೆ ಅನ್ಸುತ್ತೆ ಇರಾನಿನ ಈ ಟಾಪ್ ಕಮಾಂಡರನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ಕಾರ್ಯಾಚರಣೆ ಮಾಡಿದ್ದು ಸರಿ ಅಂತ ನಿಮಗನ್ಸುತ್ತಾ? ಭಾರತ, ಚೀನಾ, ರಷ್ಯಾಗೆ ಮಾತ್ರ ಜಲಮಾರ್ಗ ಓಪನ್ ಮಾಡಿ ಅಮೆರಿಕಾಗೆ ನಿರ್ಬಂಧ ಹೇರಿ ಇರಾನಿನ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತನ್ನ ನಾಯಕನನ್ನು ಕಳೆದುಕೊಂಡಿರುವ ಇರಾನ್ ಇಸ್ರೇಲ್ ಮೇಲೆ ಇನ್ನೂ ಎಂಥ ಭೀಕರ ಪ್ರತಿದಾಳಿ ಮಾಡಬಹುದು? ಈ ಯುದ್ಧ ಯಾವಾಗ ನಿಲ್ಲತ್ತೋ? ನಮಗೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಈಸಿಯಾಗಿ ಯಾವಾಗ ಸಿಗತ್ತೋ ಗೊತ್ತಿಲ್ಲ. ನಿಮ್ಮೂರಲ್ಲೂ ಕೂಡ ಈ ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ನ ಪ್ರಾಬ್ಲಮ್ ಏನಾದರೂ ಕಾಡ್ತಾ ಇದೆಯಾ? ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಊರು ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಜಾಗತಿಕ ರಾಜಕಾರಣದ ಪ್ರತಿಯೊಂದು ಅಪ್ಡೇಟ್ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾಗಿರೋ ಮೊಸಾದ್ ಮತ್ತು IDF ಎಷ್ಟು ಡೇಂಜರಸ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಉದ್ವಿಗ್ನತೆ ಮಿತಿ ಮೀರಿದೆ. ಇಂತಹ ಸಮಯದಲ್ಲಿ ಇಸ್ರೇಲಿನ ಕಣ್ಣಿಗೆ ಬಿದ್ದದ್ದು ನೇರವಾಗಿ ಇರಾನಿನ ಬಂದರು ನಗರಿ ಬಂದರ್ ಅಬ್ಬಾಸ್ನ ಮೇಲೆ. ಇಲ್ಲಿ ನಡೆದ ಅತ್ಯಂತ ನಿಖರ ಮತ್ತು ಭೀಕರ ದಾಳಿಯಲ್ಲಿ ಇರಾನ್ ನೌಕಾಪಡೆಯ ಮುಖ್ಯಸ್ಥ ಕಮಾಂಡರ್ ಅಲಿರೇಜಾ ತೆಂಗ್ಸೀರಿ ಬಲಿಯಾಗಿದ್ದಾನೆ. ಈತ ಯಾರು ಗೊತ್ತಾ? ಈತ ಸಾಮಾನ್ಯ ನಾಯಕನಾಗಿರಲಿಲ್ಲ. ಇರಾನ್ನ ಅತ್ಯಂತ ಶಕ್ತಿಶಾಲಿ ಪಡೆಯಾಗಿರೋ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ನೌಕಾ ವಿಭಾಗದ ಪರಮೋಚ್ಚ ನಾಯಕನಾಗಿದ್ದ. ಇಡೀ ಹಾರ್ಮುಜ್ ಜಲಸಂಧಿಯಂತಹ ಅತ್ಯಂತ ಕಾರ್ಯತಂತ್ರದ ಪ್ರದೇಶದ ಭದ್ರತೆಯ ಸಂಪೂರ್ಣ ಜವಾಬ್ದಾರಿ ಈತನ ಹೆಗಲ ಮೇಲಿತ್ತು. ಟೈಮ್ಸ್ ಆಫ್ ಇಸ್ರೇಲ್ ವರದಿಯ ಪ್ರಕಾರ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿ ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳನ್ನು ತಡೆಹಿಡಿದು ಇಡೀ ಪ್ರಪಂಚಕ್ಕೆ ಆರ್ಥಿಕ ಸಂಕಷ್ಟವನ್ನು ತಂದಿಟ್ಟಿದ್ದರ ಹಿಂದೆ ಈತನ ಮಾಸ್ಟರ್ ಮೈಂಡ್ ಇತ್ತಂತೆ. ಈತನ ಟ್ಯಾಕ್ಟಿಕ್ಸ್ ಮತ್ತು ಧೈರ್ಯವನ್ನ ನೋಡಿಯೇ ಇಸ್ರೇಲ್ ಆತನನ್ನ ಟಾರ್ಗೆಟ್ ಮಾಡಿ ಆತನ ಅಧ್ಯಾಯ ಶಾಶ್ವತವಾಗಿ ಕ್ಲೋಸ್ ಮಾಡಿದೆ. ಆದರೂ ಇಸ್ರೇಲ್ ರಕ್ಷಣಾ ಪಡೆಗಳು ತಮ್ಮ ಹಳೆಯ ಅಭ್ಯಾಸದಂತೆ ಈ ದಾಳಿಯ ಬಗ್ಗೆ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ, ಗುಟ್ಟಾಗಿಯೇ ಉಳಿಸಿಕೊಂಡಿದೆ. ವೀಕ್ಷಕರೇ, ಇರಾನ್ಗೆ ಈಗ ಕೇವಲ ಮಿಸೈಲ್ಗಳ ಭಯವಿಲ್ಲ, ಆತ ತಮ್ಮ ನಾಯಕರನ್ನು ಕಳೆದುಕೊಳ್ಳುವ ಭೀತಿ ಕಾಡ್ತಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನಿನ ವಿರುದ್ಧ ಡಿಕ್ಯಾಪಿಟೇಷನ್ ಸ್ಟ್ರಾಟಜಿ ಅಂತಂದರೆ ಶತ್ರು ಪಡೆಯ ತಲೆಗಳನ್ನು ಉರುಳಿಸುವ ತಂತ್ರಕ್ಕೆ ಮಣೆ ಹಾಕಿದೆ. ವರದಿಗಳ ಪ್ರಕಾರ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಇಸ್ರೇಲ್ ಮತ್ತು ಅಮೆರಿಕ ಕೇವಲ ಬಾಂಬ್ ಹಾಕಿಲ್ಲ, ಬದಲಾಗಿ ಇರಾನಿನ ಬರೋಬ್ಬರಿ 3 ಡಜನ್ಗಿಂತಲೂ ಹೆಚ್ಚು ಅಂದರೆ 36 ಪ್ರಮುಖ ಮಿಲಿಟರಿ ಕಮಾಂಡೋಗಳನ್ನು ಹುಡುಕಿ ಗುರಿಯಾಗಿಸಿಕೊಂಡು ಸುಟ್ಟು ಭಸ್ಮ ಮಾಡಿ ಹಾಕಿದ್ದಾರೆ. ಸಿರಿಯಾದಲ್ಲಿ, ಲೆಬನಾನ್ನಲ್ಲಿ, ಇರಾಕ್ನಲ್ಲಿ ಮತ್ತು ಸ್ವತಃ ಇರಾನ್ನ ಒಳಗಡೆ
ಎಲ್ಲೇ ಅಡಿಗೆ ಕೂತರೂ ಇರಾನಿನ ಹಿರಿಯ ಸೇನಾಧಿಕಾರಿಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಒಂದು ಸೇನೆಗೆ ಆಜ್ಞೆ ನೀಡುವ ಕಮಾಂಡರ್ಗಳೇ ಇಲ್ಲದಿದ್ರೆ ಅಂದರೆ ಆ ಸೇನೆಯ ದಿಕ್ಕು ತಪ್ಪದಂಗೆ ದಾರಿ ತಪ್ಪಿದ ಹಾಗೆ ಅನ್ನುವಂತಹದ್ದು ಇಸ್ರೇಲ್ನ ಲೆಕ್ಕಾಚಾರ. ಆದರೆ ತೆಂಗ್ಸಿರಿಯಂತಹ ಉನ್ನತ ಅಧಿಕಾರಿಯ ಬಲಿಯಾಗಿರೋದು ಈ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನ ಹಿಂದೆಂದೂ ಕಂಡರಿಯದಕ್ಕಿಂತ ಭೀಕರವಾಗಿ ಹೆಚ್ಚಾಗಿದೆ. ತನ್ನ ಟಾಪ್ ಕಮಾಂಡರ್ ಅನ್ನ ಕಳೆದುಕೊಂಡಿರುವ ಇರಾನ್ ಇದಕ್ಕೆ ಸೇಡು ತೀರಿಸಿಕೊಳ್ಳುವ ಭಾರಿ ದೊಡ್ಡ ಭಯ ಈಗ ಗಲ್ಫ್ ರಾಷ್ಟ್ರಗಳನ್ನು ಕಾಡ್ತಾ ಇದೆ. ಇರಾನ್ ಪ್ರತಿಕಾರ, ಟೆಲ್ ಅವೀವ್ ಮೇಲೆ ಮಿಸೈಲ್ ಮಳೆ, ಲೆಬನಾನ್ ಡ್ರೋನ್. ತನ್ನ ನೌಕಾಪಡೆಯ ಮುಖ್ಯಸ್ಥನ ಅಂತ್ಯವಾದ ಸುದ್ದಿ ಕೇಳ್ತಾ ಇದ್ದಂತೆ ಇರಾನ್ ಅಕ್ಷರಶಃ ಕೆಂಡಾಮಂಡಲವಾಗಿದೆ. ದಾಳಿಯ ಬಗ್ಗೆ ಅಧಿಕೃತ ಪ್ರತಿಕ್ರಿಯೆ ನೀಡದಿದ್ರೂ ಇರಾನ್ ತನ್ನ ಉತ್ತರವನ್ನ ಮಿಸೈಲ್ಗಳ ಮೂಲಕವೇ ಕೊಟ್ಟಿದೆ. ಕೇವಲ 2 ಗಂಟೆಗಳ ಅಂತರದಲ್ಲಿ ಇರಾನ್ ಇಸ್ರೇಲ್ನ ಪ್ರಮುಖ ನಗರ ಮತ್ತು ಆರ್ಥಿಕ ರಾಜಧಾನಿಯಾಗಿರೋ ಟೆಲ್ ಅವೀವ್ ಸೇರಿದಂತೆ ಹಲವು ವಸತಿ ಪ್ರದೇಶಗಳ ಮೇಲೆ ಭೀಕರವಾಗಿ 4 ಬೃಹತ್ ಕ್ಷಿಪಣಿಗಳನ್ನು ಹಾರಿಸಿದೆ. ಈ ದಾಳಿಯ ತೀವ್ರತೆಗೆ ಟೆಲ್ ಅವೀವಾದಲ್ಲಿ ಕಟ್ಟಡಗಳಿಗೆ ಹಾನಿಯಾಗಿದ್ದು 7 ಜನರು ಗಾಯಗೊಂಡಿದ್ದಾರೆ. ಇರಾನ್ ಕೇವಲ ತಾನು ಮಾತ್ರ ದಾಳಿ ಮಾಡಿಲ್ಲ, ತನ್ನ ಪ್ರಾಕ್ಸಿ ಪಡೆಗಳ ಮೂಲಕವೂ ಇಸ್ರೇಲ್ಗೆ ಮರ್ಮಾಘಾತ ನೀಡಲು ಮುಂದಾಗಿದೆ. ನೆರೆಯ ಲೆಬನಾನ್ನಿಂದ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ನ ಒಳಗಡೆ ಏಕಕಾಲದಲ್ಲಿ ಹಲವಾರು ಡೆಡ್ಲಿ ಡ್ರೋನ್ಗಳನ್ನು ಹಾರಿಸಿದ್ದಾರೆ. ಇದರ ಜೊತೆಗೆ ಬುಧವಾರ ರಾತ್ರಿ ದಕ್ಷಿಣ ಲೆಬನಾನ್ ಗಡಿಯಲ್ಲಿ ಹಿಜ್ಬುಲ್ಲಾ ಉಗ್ರಗಾಮಿಗಳೊಂದಿಗೆ ನಡೆದ ಭಾರೀ ಗುಂಡಿನ ಚಕಮಕಿಯಲ್ಲಿ ಇಸ್ರೇಲ್ ರಕ್ಷಣಾ ಪಡೆಯ ಸೈನಿಕರೊಬ್ಬರು ವೀರ ಮರಣಪ್ಪಿದ್ದಾರೆ ಅಂತ ಇಸ್ರೇಲ್ ಮಾಹಿತಿ ಕೊಟ್ಟಿದೆ. ಇರಾನ್ ಮತ್ತು ಇದರ ಪ್ರಾಕ್ಸಿ ಪಡೆಗಳು ಈಗ ಮಾಡು ಇಲ್ಲವೇ ಮಡಿ ಎನ್ನುವ ಹಂತಕ್ಕೆ ತಲುಪಿರೋದು ಇದರಿಂದ ಸ್ಪಷ್ಟವಾಗ್ತಾಗಿದೆ. ವೀಕ್ಷಕರೇ, ಈ ಯುದ್ಧದ ಅತಿ ದೊಡ್ಡ ಎಫೆಕ್ಟ್ ಬೀಳ್ತಾ ಇರೋದು ಜಾಗತಿಕ ಆರ್ಥಿಕತೆಯ ಮೇಲೆ. ಇದಕ್ಕೆ ಪ್ರಮುಖ ಕಾರಣ ಇದೇ ಹಾರ್ಮೂಜ್ ಜಲಸಂಧಿ. ಹಾರ್ಮೂಜ್ ಜಲಸಂಧಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇಡೀ ಜಗತ್ತಿನ ಕಚ್ಚಾ ತೈಲ ಪೂರೈಕೆಯ 5ನೇ 1 ಭಾಗ ಇದೇ ಕಿರಿದಾದ ಸಮುದ್ರ ಮಾರ್ಗದ ಮೂಲಕ ಹಾದು ಹೋಗಬೇಕು. ಯಾರು ಈ ಜಲಸಂಧಿಯ ಮೇಲೆ ಕಂಟ್ರೋಲ್ ಹೊಂದಿದ್ದಾರೋ ಅವರು ಜಗತ್ತಿನ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡಬಲ್ಲರು. ಅಲಿರೇಜಾ ತಂಗ್ಸೀರಿ ನೇತೃತ್ವದಲ್ಲಿ ಇರಾನ್ ಈ ಜಲಸಂಧಿಯನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅಮೆರಿಕದ ಅಹಂಕಾರವನ್ನು ಅಡಗಿಸುವುದಕ್ಕೆ ಇರಾನ್ ಒಂದು ಭಾರಿ ದೊಡ್ಡ ರಾಜತಾಂತ್ರಿಕ ಗೇಮ್ ಆಡಿದೆ. ಇರಾನ್ ಇಡೀ ಜಲಸಂಧಿಯನ್ನ ಎಲ್ರಿಗೂ ಮುಚ್ಚಿಲ್ಲ, ಬದಲಾಗಿ ತನ್ನ ಸ್ನೇಹಪರ ರಾಷ್ಟ್ರಗಳಾಗಿರೋ ಭಾರತ, ಪಾಕಿಸ್ತಾನ, ಚೀನಾ, ರಷ್ಯಾ ಮತ್ತು ಟರ್ಕಿಯ ಹಡಗುಗಳಿಗೆ ಮಾತ್ರ ಈ ಕಿರಿದಾದ ಸಮುದ್ರ ಮಾರ್ಗದ ಮೂಲಕ ಸುರಕ್ಷಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ತಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ಮಾತ್ರ ಆಯಿಲ್ ಸಿಗತ್ತೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಕಚ್ಚಾ ತೈಲದ ಪೂರೈಕೆಯಾಗದಂತೆ ಇರಾನ್ ಬ್ಲಾಕ್ ಮಾಡಿ ಹಾಕಿದೆ. ಇದರಿಂದಾಗಿ ಅಮೆರಿಕ ಈಗ ಅಕ್ಷರಶಃ ಚಿಂತಾಕ್ರಾಂತವಾಗಿದೆ. ಜಾಗತಿಕ ತೈಲ ಬಿಕ್ಕಟ್ಟು ಎದುರಾದರೆ ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರತ್ತೆ. ಅಲ್ಲಿನ ಜನ ಟ್ರಂಪ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಇರಾನ್ನ ಈ ಆರ್ಥಿಕ ದಿಗ್ಬಂಧನವೇ ಅಮೆರಿಕಾಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಸ್ರೇಲ್ ಇರಾನ್ನ ಈ ಟಾಪ್ ಕಮಾಂಡರ್ಗಳನ್ನು ಬಲಿ ಪಡಿತಾ ಇರುವ ಮೂಲಕ ಶತ್ರುಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗ್ತಾ ಇರಬಹುದು. ಆದರೆ ಅಲಿರೇಜಾ ತಂಗ್ಸೀರಿಯಂತಹ ನಾಯಕನ ಕಣ್ಮರೆ ಇರಾನ್ನ ಸೇಡಿನ ಜ್ವಾಲೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಹಾರ್ಮೂಜ್ ಜಲಸಂಧಿಯ ಟೆನ್ಷನ್, ಟೆಲ್ ಅವೀವ್ ಮೇಲಿನ ಕ್ಷಿಪಣಿ ದಾಳಿ ಮತ್ತು ಲೆಬನಾನಿನ ಗಡಿಯ ಸಂಘರ್ಷ ಇವೆಲ್ಲವೂ ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಒಂದು ಅಭೂತಪೂರ್ವ ಭದ್ರತಾ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಇರಾನಿನ ಈ ಟಾಪ್ ಕಮಾಂಡರ್ ಅನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ಕಾರ್ಯಾಚರಣೆ ಮಾಡಿದ್ದು ಸರಿ ಅಂತ ನಿಮಗನ್ಸುತ್ತಾ? ಭಾರತ, ಚೀನಾ, ರಷ್ಯಾಗೆ ಮಾತ್ರ ಜಲಮಾರ್ಗ ಓಪನ್ ಮಾಡಿ ಅಮೆರಿಕಾಗೆ ನಿರ್ಬಂಧ ಹೇರಿ ಇರಾನಿನ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತನ್ನ ನಾಯಕನನ್ನು ಕಳೆದುಕೊಂಡಿರುವ ಇರಾನ್ ಇಸ್ರೇಲ್ ಮೇಲೆ ಇನ್ನೂ ಎಂಥ ಭೀಕರ ಪ್ರತಿದಾಳಿ ಮಾಡಬಹುದು? ಈ ಯುದ್ಧ ಯಾವಾಗ ನಿಲ್ಲತ್ತೋ? ನಮಗೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಈಸಿಯಾಗಿ ಯಾವಾಗ ಸಿಗತ್ತೋ ಗೊತ್ತಿಲ್ಲ. ನಿಮ್ಮೂರಲ್ಲೂ ಕೂಡ ಈ ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ನ ಪ್ರಾಬ್ಲಮ್ ಏನಾದರೂ ಕಾಡ್ತಾ ಇದೆಯಾ? ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಊರು ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಜಾಗತಿಕ ರಾಜಕಾರಣದ ಪ್ರತಿಯೊಂದು ಅಪ್ಡೇಟ್ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.